ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನರೇಂದ್ರರ ಕನಸಿನ ಭಾರತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರಸಾದ್. ಸ್ವಾಮಿ ವಿವೇಕಾನಂದರ ಕುರಿತಂತೆ ಮಾತನಾಡಬೇಕು ಅಂತಂದರೆ ಅದೊಂದು ರೀತಿ ಎಲ್ಲಿಲ್ಲದಂತಹ ಸಂತೋಷ, ಉತ್ಸಾಹ, ಚೈತನ್ಯ, ಚಿಲುಮೆ ಎಲ್ಲವೂ ಒಂದೇ ಬಾರಿಗೆ ಆವರಿಸ್ಕೊಂಡು ಬಿಡುತ್ತೆ. ಯಾಕೆ ಅಂತಂದರೆ ಈ ವ್ಯಕ್ತಿಯ ವ್ಯಕ್ತಿತ್ವನೇ ಅಂಥದ್ದು. ಸ್ವಾಮಿ ವಿವೇಕಾನಂದರು ಜನಿಸಿ 160 ವರ್ಷಗಳೇ ಆಗೋಗಿದೆ. ಆದರೂ ಕೂಡ ಸ್ವಾಮಿ ವಿವೇಕಾನಂದರು ಯಾಕೆ ಇಷ್ಟೊಂದು ಫೇಮಸ್ಸು ಅನ್ನೋ ಪ್ರಶ್ನೆ ನನ್ನಲ್ಲಿ ಹಲವಾರು ಬಾರಿ ಕಾಡ್ತಾ ಇರುತ್ತೆ. ಬಹುಶಃ ಅನೇಕರಿಗೆ ಇದೇ ಪ್ರಶ್ನೆ ಕಾಡ್ತಾ ಇರಬಹುದು. ಇದಕ್ಕೆ ಉತ್ತರ ಹುಡುಕ್ತಾ ಹೊರಟಾಗ ನನ್ನಲ್ಲಿ ಮತ್ತದೇ 2-3 ಪ್ರಶ್ನೆಗಳು ಉದ್ಭವ ಆಗ್ತಾ ಬಂತು. ಒಂದು, ಸ್ವಾಮಿ ವಿವೇಕಾನಂದರು ಒಬ್ಬ ಸಂತರಾಗಿದ್ದರು, ಒಬ್ಬ ಸನ್ಯಾಸಿಯಾಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಇಲ್ಲ. ಅವರ ಕಾಲದಲ್ಲೇ ಇನ್ನೂ ಅನೇಕರು ಸಂತರಿದ್ದರು, ಸನ್ಯಾಸಿಗಳಿದ್ದರು. ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ಫೇಮಸ್ಸು ಯಾಕೆ? ಪ್ರಶ್ನೆ 2, ಸ್ವಾಮೀಜಿ ವಿದೇಶಕ್ಕೆ ಹೋಗಿದ್ದರು, ಭಾರತದ ಪರವಾಗಿ ವಿದೇಶದಲ್ಲಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಇಲ್ಲ. ಸ್ವಾಮೀಜಿಯವರ ಕಾಲದಲ್ಲೇ ಇನ್ನೂ ಅನೇಕರು ವಿದೇಶಕ್ಕೆ ಹೋಗಿದ್ದರು, ಭಾರತದ ಪರವಾಗಿ ಅವರೂ ಕೂಡ ಮಾತನಾಡಿದರು. ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ವಿಭಿನ್ನರಾಗಿ ನಿಲ್ತಾರೆ ಯಾಕೆ? ಪ್ರಶ್ನೆ 3, ಸ್ವಾಮೀಜಿ ಪ್ರಖರ ವಾಗ್ಮಿಯಾಗಿದ್ದರು, ತುಂಬ ಅದ್ಭುತವಾದಂತಹ ಭಾಷಣಗಳನ್ನು ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಸ್ವಾಮೀಜಿಯವರ ಕಾಲದಲ್ಲೇ ಇನ್ನೂ ಅನೇಕರು ಅದ್ಭುತವಾದಂತಹ ಭಾಷಣವನ್ನು ಮಾಡ್ತಾಯಿದ್ರು. ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ಶ್ರೇಷ್ಠರಾಗಿ ನಿಲ್ತಾರೆ, ವಿಭಿನ್ನರಾಗಿ ನಿಲ್ತಾರೆ ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಸ್ವಾಮೀಜಿ ಇಷ್ಟೊಂದು ಫೇಮಸ್ಸು ಅಂತ. ಇದಕ್ಕೆ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ತಿಳ್ಕೊಳ್ಳುವಂಥ ಒಂದು ಚಿಕ್ಕ ಪ್ರಯತ್ನ. ಸ್ವಾಮೀಜಿಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಅದೊಂದು ರೀತಿಯ ಸಮುದ್ರ ಇದ್ದ ಹಾಗೆ. ನಾವು ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಹೇಗೆ ಎಲ್ಲಿ ನೋಡಿದರೂ ನಮಗೆ ನೀರು ಕಾಣಿಸುತ್ತೋ ಹಾಗೆ ಸ್ವಾಮೀಜಿಯ ಜೀವನ ಕೂಡ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ಮುಗಿಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಸ್ವಾಮೀಜಿ ಬಗ್ಗೆ ಯಾರಾದರೂ ನಿಮಗೆ ಪೂರ್ತಿಯಾಗಿ ಹೇಳ್ತಿದ್ದಾರೆ ಅಥವಾ ಸ್ವಾಮೀಜಿ ಬಗ್ಗೆ ನಾನು ತುಂಬ ತಿಳ್ಕೊಂಡು ಬಿಟ್ಟಿದ್ದೀನಿ ಅಂತ ಯಾರಾದರೂ ಹೇಳಿದರೆ ಮೊದಲನೇ ಸುಳ್ಳು ಅವರು ಅಲ್ಲೇ ಹೇಳಿದ್ದಾರೆ ಅಂತ ಹೇಳಿ. ಯಾಕೆ ಅಂತಂದರೆ ಸ್ವಾಮೀಜಿಯ ಜೀವನದಲ್ಲಿ ಇಂಥದ್ದು ನಡೆದಿಲ್ಲ ಅಂಥೇಳಿ ಹೇಳೋಕ್ಕಾಗೋದಿಲ್ಲ. ಹಾಗೆಯೇ ನಡೆದಿರುವ ಎಲ್ಲ ಘಟನೆಗಳು ಉಲ್ಲೇಖ ಆಗಿರಲೇಬೇಕು ಅಂತ ಕೂಡ ಎಲ್ಲೂ ಇಲ್ಲ. ಆ ಥರದ ಒಂದು ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ, ವೀರ ಸನ್ಯಾಸಿ, ಸಿಡಿಲ ಸಂತ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು. ಈ ವ್ಯಕ್ತಿಯ ಜೀವನ ಪ್ರಾರಂಭ ಆಗುವಂಥದ್ದು ಕೋಲ್ಕತ್ತಾದಲ್ಲಿ. ಅಲ್ಲಿನ ಅಟಾರ್ನಿ ಜನರಲ್ ಆಗಿದ್ದಂತಹ ವಿಶ್ವನಾಥ ದತ್ತರು, ಹಾಗೆಯೇ ಅವರ ಪತ್ನಿ ಭುವನೇಶ್ವರಿ ದೇವಿ, ಇವರಿಬ್ಬರಿಗೆ ಒಂದು ಗಂಡು ಮತ್ತು ಹೆಣ್ಣು ಮಗು ಇತ್ತು. ಅಚಾನಕ್ಕಾಗಿ ಆ 2 ಮಕ್ಕಳು ತೀರ್ಕೊಂಡ್ರು. ಮತ್ತು 3 ಜನ ಹೆಣ್ಣುಮಕ್ಕಳ ಜನಿಸುತ್ತಾರೆ. ಸಹಜವಾಗಿ ಒಂದು ಗಂಡು ಸಂತಾನ, ಪುತ್ರ ಸಂತಾನ ಬೇಕು ಅನ್ನುವಂಥದ್ದು ಎಲ್ಲರ ಬಯಕೆ. ಅದೇ ಕಾರಣಕ್ಕೆ ಈ ಹೆಣ್ಣುಮಗಳು ಕಾಶಿಯ ವೀರೇಶ್ವರನಿಗೆ ಒಂದು ಅಭಿಷೇಕ ಮಾಡಿಕೊಡ್ತೀನಿ ಅಂಥೇಳಿ ಒಂದು ಹರಕೆಯನ್ನು ಹೊತ್ಕೊಳ್ತಾಳೆ. ಕೆಲವು ದಿನಗಳ ನಂತರ ಒಂದು ಮುದ್ದಾದಂತಹ ಗಂಡು ಮಗುವಿನ ಜನನ ಆಗುತ್ತೆ. ಆ ಮಗು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಕಳೇ ಚೆನ್ನಾಗಿರ್ತಾರೆ, ಅದರಲ್ಲೂ ಈ ಮಗುವಂತೂ ಅಷ್ಟು ಮುದ್ದಾಗಿತ್ತು. ಇದನ್ನು ಯಾರಾದರೂ ನೋಡಿದರೆ ಎತ್ಕೊಂಡೊಂದು ಮುತ್ತು ಕೊಡಬೇಕು ಅಂಥೇಳಿ ಅನಿಸ್ತಾ ಇತ್ತು. ಅಷ್ಟು ಮುದ್ದಾಗಿದ್ದಂತಹ ಮಗು ಇದು. ಕಾಶಿಯ ವೀರೇಶ್ವರನ ಕೃಪೆಯಿಂದ ಜನಿಸಿದ್ರಿಂದ
ಇದಕ್ಕೆ ವೀರೇಶ್ವರ ಅಂಥೇಳಿ ನಾಮಕರಣ ಮಾಡಿದರು. ನಂತರ ಕೆಲವು ದಿನಗಳಾದ ಮೇಲೆ ಆ ಮಗುವಿನ ಹೆಸರನ್ನು ನರೇಂದ್ರನಾಥ ದತ್ತ ಅಂಥೇಳಿ ಬದಲಾವಣೆ ಮಾಡಿದರು. ನರೇಂದ್ರನಾಥ ದತ್ತ ಕರೆಯೋದಕ್ಕೆ ತುಂಬ ಉದ್ದ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆ ಮಗುವಿಗೆ ನರೇನ್ ಅಂಥೇಳಿ ಕರೀತಾ ಇದ್ರು. ಮಗು ತುಂಬ ಚೆನ್ನಾಗಿತ್ತು. ಅವರ ತಾಯಿ ಕೂಡ ಅಷ್ಟೇ ದೈವ ಭಕ್ತಳಾಗಿದ್ಲು. ಪ್ರತಿನಿತ್ಯ ಮನೆಯಲ್ಲಿ ಭಗವದ್ಗೀತೆ ಇರ್ಬೋದು ಅಥವಾ ಆಧ್ಯಾತ್ಮದ ಕುರಿತಂತೆ ಚಿಂತನೆಗಳು, ಚರ್ಚೆಗಳು ನಡೀತಾ ಇತ್ತು. ಆ ತಾಯಿ ಕೂಡ ತನ್ನ ಮಗುವಿಗೆ ಎಲ್ಲ ಮಹಾಪುರುಷರ ಕಥೆಗಳನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ತಾ ಬೆಳೆಸ್ತಾ ಬಂದ್ಲು. ಒಬ್ಬ ತಾಯಿ ತನ್ನ ಮಗುವನ್ನು ಬೆಳೆಸುವುದರ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ, ಛತ್ರಪತಿ ಶಿವಾಜಿ ಬಗ್ಗೆ ನಾವು ಕೇಳಿರ್ತೇವೆ. ಅವರ ತಾಯಿ ಜೀಜಾಬಾಯಿ. ಇದು ಮಹಾರಾಷ್ಟ್ರದ ಭಾಗಗಳಲ್ಲಿ ಇವತ್ತಿಗೂ ಅನೇಕ ಕಥೆಗಳನ್ನು ಹಳ್ಳಿಯ ಜನ ಹೇಳ್ತಾರೆ. ಅದರಲ್ಲಿರುವಂಥ ಒಂದು ಘಟನೆ, ಛತ್ರಪತಿ ಶಿವಾಜಿ ಒಮ್ಮೆ ಅವರ ಅಮ್ಮನ ಹತ್ರ ಬಂದು ಕೇಳ್ತಾನಂತೆ, ಅಮ್ಮ, ನನ್ನ ಎದುರುಗಡೆ ಎಂಥ ದೊಡ್ಡ ವೈರಿ ಇದ್ದರೂ ಕೂಡ ನನಗೆ ಭಯ ಆಗೋದಿಲ್ಲ, ನುಗ್ಗಿ ಹೋರಾಟ ಮಾಡಿ ಯುದ್ಧ ಗೆಲ್ತೀನಿ. ಗೆದ್ದಾದ ಮೇಲೆ ನಮ್ಮ ರಾಷ್ಟ್ರದ ಧ್ವಜವನ್ನು ನೆಡಬೇಕಿದ್ರೆ ನನಗೆ ಮೈಯಲ್ಲಿ ನಡುಕ ಆಗುತ್ತಮ್ಮ, ಶೇಕ್ ಆಗುತ್ತೆ, ಯಾಕೆ ಹಿಂಗೆ ಅಂತ. ಆಗ ಅವರಮ್ಮ ಜೀಜಾಬಾಯಿ ಶಿವಾಜಿಗೆ ಹೇಳ್ತಾರಂತೆ, ಇಲ್ಲ ಮಗು, ನೀನು ಚಿಕ್ಕವನಿದ್ದಾಗ ನಿನಗೆ ತೊಟ್ಲಲ್ಲಿ ನಾನು ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ, ನಿನ್ನ ಸುತ್ತ ದಾಸಿಯರು ನಿನ್ನನ್ನು ನೋಡ್ಕೊಳ್ತಾ ಇದ್ರು, ನೀನು ಸ್ವಲ್ಪ ಸಮಯದ ನಂತರ ಹೊಟ್ಟೆ ಹಸಿವಾಗಿ ಅಳೋದಿಕ್ಕೆ ಪ್ರಾರಂಭ ಮಾಡಿದೆ, ನೀನು ಅಳೋದನ್ನು ನಿಲ್ಲಿಸಬೇಕು, ನೀನು ಹಸಿವಾಗಿದೆಯಲ್ಲ, ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ದಾಸಿಯರು ಏನು ಮಾಡಿದರು ಅಂತಂದರೆ ಹೆದರ್ಕೊಳ್ತಾ ಭಯದಿಂದ ಅವರೇ ಹಾಲು ಕುಡಿಸ್ಬಿಟ್ರು. ಆಮೇಲೆ ನಾನು ಬಂದು ವಾಪಸ್ ನೋಡಿದೆ, ನೀನು ಅಷ್ಟು ಹಾಲನ್ನು ಕುಡಿದ್ಬಿಟ್ಟಿದ್ದೆ, ನಿನ್ನನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ನಿನ್ನ ಎರಡೂ ಕಾಲುಗಳನ್ನು ಎತ್ತಿ ಮೇಲಕ್ಕೆ ಎತ್ತಿದೆ, ನಿನ್ನ ತಲೆ ಕೆಳಗಡೆ ಆಯಿತು, ನೀನು ಕುಡಿದಿರುವಂಥ ಹಾಲನ್ನು ಅಷ್ಟು ವಾಪಸ್ ಕಕ್ಕದೆ, ಆದರೆ ಒಂದು 2-3 ಹನಿ ಹಾಲನ್ನು ಅವ್ರು ಹೆದರಿಕೆಯಿಂದ ಕುಡಿಸ್ಬಿಟ್ಟಿದ್ರಲ್ಲ, ಅದು ನಿನ್ನ ದೇಹದೊಳಗಡೆ ಹಾಗೆ ಉಳ್ಕೊಂಬಿಟ್ಟಿದ್ಯಪ್ಪ. ಅದಕ್ಕೆ ನಿನಗೆ ಯುದ್ಧ ಗೆದ್ದು ಧ್ವಜ ನೆಡಬೇಕಿದ್ರೆ ನಡುಕ ಬರುತ್ತಪ್ಪ, ನಾನು ನಿನಗೆ ಯಾವತ್ತೂ ಅಂಥ ಹಾಲನ್ನು ಕುಡಿಸ್ಲಿಲ್ಲ ಅಂತ ಅಂದ್ಬಿಟ್ಲು. ಯೋಚನೆ ಮಾಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸುವಂಥದ್ದು ಕೂಡ ಎಂಥ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಕೆಲಸ ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆಯೇ ಈ ನರೇಂದ್ರನಿಗೂ ಕೂಡ ಅವರಮ್ಮ ಈ ಥರದ ಅನೇಕ ಮಹಾಪುರುಷರ ಘಟನೆಗಳನ್ನು, ಕತೆಗಳನ್ನು ಹೇಳ್ತಾ, ದೇವರ ನಾಮಗಳನ್ನು ಹಾಡ್ತಾ ಹಾಲು ಕುಡಿಸ್ತಾ ಇದ್ಲು. ಆ ಮಗು ಹಾಗೆ ಚೆನ್ನಾಗಿ ಬೆಳೀತಾ ದೊಡ್ಡವನಾಗ್ತಾ ಬಂದ. ಇವನಿಗೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು ಇವರ ತಂದೆ ತಾಯಂದರು ಕೊಡಿಸ್ತಾ ಬಂದಿದ್ದರು. ಅವನಿಗೆ ಕುದುರೆ ಸವಾರಿ ಬರ್ತಾ ಇತ್ತು, ಅವನಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದ, ನೃತ್ಯ ಮಾಡ್ತಾ ಇದ್ದ, ಯೋಗವಂತೂ ಅದ್ಭುತವಾಗಿ ಮಾಡ್ತಾ ಇದ್ದ. ಎಷ್ಟು ಯೋಗ ಮಾಡ್ತಿದ್ದ ಅಂತಂದರೆ, ಯೋಗ ಮಾಡಿ ಕೊನೆಗೆ ಅದರಲ್ಲಿ ಧ್ಯಾನದಲ್ಲಿ ಮಗ್ನನಾಗ್ತಾ ಇದ್ದ. ಸಮಾಧಿ ಸ್ಥಿತಿಗೆ ಹೋಗುವಂತಹ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದ. ಅವನು ಕರಾಟೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದ. ದೊಣ್ಣೆಯನ್ನು ಹೇಗೆ ಬೀಸ್ತಾ ಇದ್ದ ಅಂತಂದರೆ, ಇವನಿಗಿಂತ 5-6 ವರ್ಷದ ದೊಡ್ಡ ಹುಡುಗರು ಬಂದು ನಿಂತ್ಕೊಂಡ್ರು ಇವನು ಎದುರುಗಡೆ ನಿಂತ್ಕೊಳ್ಳೋಕ್ಕಾಗದೆ ವಾಪಸ್ ಹೋಗ್ತಾ ಇದ್ರು. ಈ ಥರದ ಎಲ್ಲ ವಿದ್ಯೆಗಳನ್ನು ಅವರ ತಂದೆ ತಾಯಿಯಂದರು ಇವನಿಗೆ ಚಿಕ್ಕ ವಯಸ್ಸಲ್ಲೇ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಮುಂದೆ ರಾಮಕೃಷ್ಣ ಪರಮಹಂಸರು ಒಂದು ಸಲ ಹೇಳ್ತಾರೆ, ನರೇಂದ್ರ ಎಷ್ಟು ಶಕ್ತಿಶಾಲಿ ಧೈರ್ಯವಂತ ಹುಡುಗ ಅಂತಂದರೆ ಅವನ ಹತ್ತಿರಕ್ಕೆ ಈ ಮಾಯೆ ಅನ್ನೋಳೆ ಬರಲ್ವಂತೆ. ಒಂದು ವೇಳೆ ಬಂದರೂ ಕೂಡ 10 ಅಡಿಗಿಂತ ಮುಂದೆ ಬರೋಕ್ಕಾಗಲ್ಲ ಅವಳಿಗೆ ಅಂತ ಅವ್ರು ಹೇಳ್ತಾರೆ. ಮಾಯೆ ಬಲೆಯನ್ನು ಬೀಸ್ತಾಳಂತೆ ನರೇಂದ್ರನಿಗೆ. ಆ ಬಲೆ ಏನಿರುತ್ತಲ್ಲ ಅದಕ್ಕಿಂತ ಎತ್ತರವಾಗಿ ನರೇಂದ್ರ ಬೆಳೀತಾ ಹೋಗ್ತಾನಂತೆ. ಮಾಯೆ ಅವನನ್ನು ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ರಾಮಕೃಷ್ಣರು ಮುಂದೆ ಒಂದು ದಿವಸ ಹೇಳ್ತಾಳೆ. ಅಂದರೆ ಅಷ್ಟು ಎನರ್ಜಿ ಒಳಗಡೆ ಇವನಿಗೆ ಯೂಸೌಟ್ ಆಗ್ತಾ ಇತ್ತು, ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಅಂಥೇಳಿ. ಹೀಗಿರಬೇಕಿದ್ರೆ ಇವನನ್ನು ಶಾಲೆಗೆ ಸೇರಿಸಿದರು. ಶಾಲೆಗೆ ಹೋದ. ಒಂದು ದಿವಸ ಏನಾಯಿತು, ಪಾಠ ಮಾಡ್ತಾಯಿದ್ರು ಶಿಕ್ಷಕರು. ಪಾಠ ಮಾಡ್ತಾ ಇರಬೇಕಿದ್ರೆ ಇವನಿಗೆ ಎನರ್ಜಿ ಒಳಗಡೆ ಊಸೋಟ್ ಆಗ್ತಾ ಇದ್ದಿದ್ದರಿಂದ ಕೂತ್ಕೊಳ್ತಾ ಇದ್ದ, ಮಲ್ಕೊಳ್ತಾ ಇದ್ದ, ಹೊರಕೊಳ್ತಾ ಇದ್ದ, ಸುಮ್ಮನೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ. ಏಕೆಂದರೆ ಅಷ್ಟು ಎನರ್ಜೀಸ್ ಇದ್ರಿಂದ ಅವನ ಶಿಕ್ಷಕರಿಗೆ ಸಿಟ್ಟು ಬಂದು ಅವನನ್ನು ಎಬ್ಬಿಸಿ ಅವನ ಕಿವಿಯನ್ನು ಸರಿಯಾಗಿ ಹಿಂಡಿದ್ರು. ಜೊತೆಗಿದ್ದಂಥಲ್ಲ ಸ್ನೇಹಿತರೆಲ್ಲ ನೋಡ್ಕೊಂಡು ಚೆನ್ನಾಗಿ ನಕ್ಬಿಟ್ರು. ಟೀಚರ್ 1-2 ಬಾರಿಸಿ ಕೂಡ ಹೊಡೆದ್ರು.
ತುಂಬ ಸಿಟ್ಟು ಬಂತಲ್ಲ ಇವನಿಗೆ. ಇವನೇನು ಹೇಳ್ದ, ಯಾಕ್ರಿ ಮಾಸ್ಟ್ರೆ ಹಿಂಗೆ ಮಾಡ್ತೀರಾ ನೀವು, ನನ್ನ ಕಿವಿಯೆಲ್ಲ ಹಿಂಡಬೇಡಿ ನೀವು, ಚೆನ್ನಾಗಿರಲ್ಲ ಇದು ಅಂಥೇಳಿ ಹೇಳ್ದ. ಅದಾದ ನಂತರ ಅದು ಈಶ್ವರಚಂದ್ರ ವಿದ್ಯಾಸಾಗರರ ಶಾಲೆ ಅದು. ಅವರೇ ಬಂದು ಮಾಸ್ಟ್ರಿಗೆ ಹೇಳಿದರು, ಇಲ್ಲ ಮಾಸ್ಟ್ರೆ ಕಿವಿಯೆಲ್ಲ ಹಿಂಡಕ್ಕೆ ಹೋಗಬೇಡಿ, ಆ ಹುಡುಗ ಏನೋ ತರಲೆ ಮಾಡ್ತಾನೆ, ಆದರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಈ ವಿಚಾರ ಬಂದು ಅವರಮ್ಮಂಗೆ ಹೇಳ್ದ. ಅವರಮ್ಮ ಕೇಳಿದರು, ಏನಾಯಿತು ಮಗು ಅಂತ. ಹೀಗೆಲ್ಲ ಆಯಿತು, ನನಗೆ ಮಾಸ್ಟ್ರು ಕಿವಿ ಹಿಂಡಿದ್ರು, ಎಲ್ಲ ಸ್ನೇಹಿತರು ನನ್ನ ನೋಡಿ ನಕ್ಕರು, ತುಂಬ ಬೇಜಾರಾಯಿತು ನನಗೆ, ನೀವು ಕಿವಿ ಹಿಂಡಬೇಡಿ ನನಗೆ ಅಂತ ಹೇಳಿದರು. ಅದಕ್ಕೆ ಅವರಮ್ಮ ಹೇಳ್ತಾರೆ, ಸರಿ ಮಗು, ನಿನಗೆ ಆ ಶಾಲೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಬಿಡು, ನಾಳೆಯಿಂದ ಹೋಗೋಕ್ಕೆ ಹೋಗಬೇಡ. ಆದರೆ ಒಂದು ವಿಚಾರ ನೀನು ನೆನ್ಪಿಟ್ಕೋ, ನೀನೇನಾದರೂ ತಪ್ಪು ಮಾಡಿದೀಯ ಅಂತ ನಿನಗನ್ಸಿದ್ರೆ ಅದು ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಚಿಕ್ಕವರು ದೊಡ್ಡವರು ಯಾರಾದರೂ ಪರವಾಗಿಲ್ಲ, ನೀನು ಅವ್ರ ಮುಂದೆ ಕ್ಷಮೆ ಕೇಳಬೇಕು. ಒಂದು ವೇಳೆ ನೀನೇನಾದರೂ ತಪ್ಪು ಮಾಡಿದರೆ ಅದು ನಿನಗಿಂತ ಚಿಕ್ಕವರಾಗಿದ್ದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ತಪ್ಪು ಮಾಡಿದರೆ ನೀನು ಕ್ಷಮೆ ಕೇಳು. ತಪ್ಪು ಮಾಡದೇ ಇದ್ದರೆ ಎಂಥವ್ರಿಗೂ ಕೂಡ ತಲೆ ತಗ್ಗಿಸುವಂಥ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಮುನ್ನುಗ್ಗು ನೀನು ಅಂತ. ಈ ಹುಡುಗ ಅದನ್ನೆಲ್ಲ ಹಾಗೆ ಮರ್ತು ಬಿಡ್ತಿದ್ದ. ಮರುದಿನ ಎದ್ದು, ಅಮ್ಮ ಬರ್ತೀನಿ ನಾನು ಅಂಥೇಳಿ ಶಾಲೆಗೆ ಹೊರಟ. ಅಂದರೆ ಪ್ರತಿಯೊಂದನ್ನು ಕೂಡ ಅವರ ತಾಯಿ ಚಿಕ್ಕ ವಯಸ್ಸಿಂದನೇ ಈ ಮಗುವಿಗೆ ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ರು ಅಂಥೇಳಿ. ಹೀಗೆ ಮುಂದುವರಿತಾ ಬಂತು ಶಿಕ್ಷಣ. ನರೇಂದ್ರ ಅವನ ಜೀವನದಲ್ಲಿ ಮುಂದೇನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ.